ಯಾವುದೇ ಒಂದು ಸಣ್ಣ ಕೆಲಸ ಇದ್ದರೂ ಅದಕ್ಕೆ ಒಂದು ಉದ್ದೇಶ ಇದ್ದೇ ಇರುತ್ತದೆ. ಹಾಗೆಯೇ ಈ ಕಾರ್ಯಕ್ರಮದ ಸದುದ್ದೇಶ ನಿಮ್ಮ ಮುಂದಿಡಲು ಪ್ರಾಸ್ತಾವಿಕ ನುಡಿಯನ್ನು ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅಣ್ಣನವರು ನುಡಿಯಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಶ್ರದ್ಧೆಯ ನಮಸ್ಕಾರಗಳು. ಆತ್ಮೀಯರು, ಹಿರಿಯರು, ನಾವೆಲ್ಲರೂ ಬಹಳ ಹೆಮ್ಮೆ ಪಡುವಂಥ ನಟರು, ಸಾಹಿತಿಗಳು ಮತ್ತು ಅದ್ಭುತವಾಗಿರುವಂಥ ಮಾತುಗಾರರು ಆಗಿರುವಂಥ ಸೇತುರಾಮ್ ಅವರಿಗೆ ನಾನು ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೀನಿ. ಎಲ್ಲಕ್ಕಿಂತ ಸಂತೋಷದ ಸಂಗತಿ ಅಂದರೆ ಒಂದು ಭಾನುವಾರದ ಬೆಳಿಗ್ಗೆ ಬಂದು ಸಂಜೆಯವರೆಗೂ ಇರ್ತೀನಿ ಅಂತ ಮನಸ್ಸು ಮಾಡಿರುವ ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಏನಿದು ಕಾರ್ಯಕ್ರಮ ಅಂತ, ಕಾರ್ಯಕ್ರಮದ ಟೈಟ್ಲೇ ವಿಚಿತ್ರವಾಗಿದೆ, ಹಬ್ಬ ಎಷ್ಟೊಂದು ಚಂದ ಹಬ್ಬ ಅಂತ. ಯಾಕೆ ಹಬ್ಬಗಳ ಬಗ್ಗೆ ನಮಗೆ ಗೊತ್ತಿಲ್ವಾ? ಡೆಫಿನೆಟ್ಲಿ ಗೊತ್ತಿದೆ. ಆದರೆ ಹಬ್ಬಗಳ ಆ ವೈಶಿಷ್ಟ್ಯ ಏನು, ಹಿಂದೂ ಧರ್ಮದಲ್ಲಿ ಹಬ್ಬಗಳ ಪ್ರಾಮುಖ್ಯತೆ ಏನು, ಇದನ್ನು ಮತ್ತೊಮ್ಮೆ ನೆನಪಿಸುವಂಥ ಪ್ರಯತ್ನ ಆಗಬೇಕಾಗಿದೆ. ತುಂಬ ಬಾರಿ ಏನಾಗುತ್ತೆ ಅಂತಂದರೆ ಅನೇಕರು ನಮ್ಮನ್ನು ಮೂದಲಿಸ್ತಾರೆ. ನೀವು ಕೇಳಿರಬೇಕು, ಇವತ್ತಿನ ತಂದೆ ತಾಯಂದಿರ ಪ್ರಾಬ್ಲಮ್ ಏನು ಅಂತಂದರೆ ಮಕ್ಕಳು ಪ್ರಶ್ನೆ ಕೇಳಿದರೆ ಉತ್ತರ ಕೊಡೋಕ್ಕಾಗೋದಿಲ್ಲ ಅವರಿಗೆ ಅನ್ನೋದೇ ದೊಡ್ಡ ಪ್ರಾಬ್ಲಮ್ಮು ಅಂತ ಅನೇಕರು ಮೂದಲಿಸ್ತಾರೆ. ಈ ಕಾರ್ಯಕ್ರಮದ ವೈಶಿಷ್ಟ್ಯ ನಾನು ನಿಮ್ಗೆ ಹೇಳ್ತೀನಿ. ಈ ಕಾರ್ಯಕ್ರಮ ಮುಗಿಯೋ ವೇಳೆಗೆ ಇಲ್ಲಿರೋ ಹಿರಿಯರಿಗೆ ಅನ್ನಿಸ್ತಿರುತ್ತೆ, ಓ ಇದಕ್ಕ ಹಬ್ಬ ಅಂತ ಅನ್ನಿಸ್ತಿರುತ್ತೆ. ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ವಿಶೇಷವಾದ ಅನೇಕ ಸಂಗತಿಗಳು ಗೊತ್ತಾಗುತ್ತೆ. ಆಮೇಲೆ ಏನು ಹೇಳ್ತಾರೆ ಗೊತ್ತಾ, ಹೋಗಬೇಕಾದ್ರೆ ಇದನ್ನು ಕಾಲೇಜಲ್ಲಿ ಮಾಡಬೇಕು ನೋಡ್ರಿ ಅಂತಾರೆ. ಅಂದರೆ ನಮಗೆ ಗೊತ್ತಿತ್ತು, ನೀವು ಮಕ್ಕಳಿಗೆ ಹೇಳಿ ಅನ್ನೋ ಥರ. ಆ ಥರ ಪ್ರತಿಯೊಬ್ಬರಿಗೂ ಹೆಂಗೆ ಅಂತಂದರೆ ಈ ವಿಚಾರ ನನಗೆ ಬೇಡ, ಬೇರೆಯವರಿಗೆ ಗೊತ್ತಾಗಬೇಕು ಅನ್ನೋಂಥದ್ದೇ ಎಲ್ಲರದ್ದು ಒಳ್ಳೆ ಕಾಳಜಿ. ನಂಗೆ ಭಾಳ ಇದು ಅನುಭವ ಇದೆ. ಜಾಗೋ ಭಾರತ್ ಪ್ರೋಗ್ರಾಮ್ಗೆ ಎಲ್ಲರೂ ಬರ್ತಿದ್ರು, ಬಂದು ಕಾರ್ಯಕ್ರಮ ಮುಗಿದ ನಂತರ ಸರ್ ಇದು ಚಿಕ್ಕ ಮಕ್ಕಳಿಗೆ ಆಗಬೇಕು ಸರ್ ಅಂದರೆ ಆ್ಯಸ್ ಇಫ್ ಇವ್ರಿಗೆ ಬೇಡ ಅದು ಅನ್ನೋ ಥರ. ಸೊ ಈ ಥರ ಒಂದು ಸಮಾಜದ ಪ್ರಕ್ರಿಯೆ ಇದೆ. ಆದರೆ ಹಿಂದೂ ಧರ್ಮದ ಒಳಗೆ ಇರುವಂಥ ವೈಚಾರಿಕ ಸಂಗತಿಗಳನ್ನು ಮತ್ತೊಮ್ಮೆ ಸಮಾಜಕ್ಕೆ ಮುಟ್ಟಿಸುವಂಥ ದೊಡ್ಡ ಪ್ರಯತ್ನ ಆಗಬೇಕಾಗಿದೆ. ನಂಗೆ ಗೊತ್ತಿಲ್ಲ ಎಷ್ಟು ಜನ ಇಲ್ಲಿ ಇದಕ್ಕೆ ಹೆಮ್ಮೆ ಪಡ್ತಿರೋ ಅಂತ. ಜಗತ್ತಿನಲ್ಲಿ ಒಂದೇ ಒಂದು ಧರ್ಮ ಯಾವುದು ಇವತ್ತಿನ ವಿಜ್ಞಾನದ ಹೊರೆಗಲ್ಲಿನ ಮೇಲೂ ಎದೆ ಎತ್ತಿಕೊಂಡು ನಾನು ವಿಜ್ಞಾನಕ್ಕೂ ಸೂಟ್ ಆಗ್ತೀನಿ, ವಿಜ್ಞಾನವನ್ನು ಮೀರಿ ಬೆಳೆದಿದ್ದೀನಿ ಅಂತ ಹೇಳುವಂಥ ಸಾಮರ್ಥ್ಯವುಳ್ಳ ಧರ್ಮ ಇದ್ದರೆ ಅದು ನಮ್ಮ ಧರ್ಮ ಮಾತ್ರ, ಇನ್ಯಾರದ್ದೂ ಅಲ್ಲ. ಚಪ್ಪಾಳೆ ತಟ್ಟಿದವರಿಗೆಲ್ಲ ಇದು ಹೆಂಗೆ ಅಂತ ಕೇಳಿದರೆ ಅದು ಗೊತ್ತಿಲ್ಲ ಸರ್. ಹೌದು, ಅದು ನಿಜ ಅಂತ. ನಂಗೆ ಭಾಳ ಬಾರಿ ನಗು ಬರುತ್ತೆ. ಭಾರತದಲ್ಲಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದ ಏನು ಅಂತ ಕೇಳಿದರೆ ಇದರ ಸಂಸ್ಕೃತಿ ಸರ್ ಅಂತಾರೆ. ಏನು ಸಂಸ್ಕೃತಿ ಅಂದರೆ ಅದು ಗೊತ್ತಿಲ್ಲ ಸರ್. ಶತಾವಧಾನಿ ಗಣೇಶರನ್ನ ಕೇಳಿದ್ರೆ ಸರಿಯಾಗಿ ಹೇಳ್ತಾರೆ ನೋಡಿ ಸರ್ ಅಂತ. ಅಂದರೆ ನಮಗೆಲ್ರಿಗೂ ಹೆಂಗಾಗಿದೆ ಅಂತಂದರೆ ಇದು ಹೌದು ಅಂತ ಗೊತ್ತಿದೆ, ಯಾಕೆ ಅಂತ ಗೊತ್ತಿಲ್ಲ ಅಂತ. ಈ ಥರದ ಚರ್ಚೆಗಳು ಆಗಾಗ ನಡಿಬೇಕು. ಇಲ್ಲದೆ ಹೋದರೆ ಕಾಲಕ್ರಮದಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಧರ್ಮಗಳನ್ನು, ನಮ್ಮ ಧರ್ಮವನ್ನು ಆಡಿಕೊಳ್ಳುವ, ನಮ್ಮ ಧರ್ಮದ ವಿಚಾರಗಳನ್ನು ಮೂದಲಿಸುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅವರು ಮೂದಲಿಸ್ತಾರೆ ಅಂತ ನಾವು ಏನು ಮಾಡ್ತೀವಿ ಅಂತಂದರೆ ಅನವಶ್ಯಕವಾದ ಸೈನ್ಸನ್ನು ಹುಡುಕ್ಲಿಕ್ಕೆ ಶುರು ಮಾಡಿಬಿಡ್ತೀವಿ. ಉದಾಹರಣೆಗೆ, ಯಾಕೆ ಉದ್ದನಾಮವನ್ನು ಇಡಬೇಕು ಅಂತ ಯಾರಾದರೂ ಕೇಳಿದರೆ ಅವಾಗ ನಾವೊಂದು ಸೈಂಟಿಫಿಕ್ ಥಿಯರಿನೇ ಶುರು ಮಾಡಿಬಿಡ್ತೀವಿ. ಈ ಉದ್ದನಾಮ ಇಲ್ಲಿ ಭ್ರೂ ಮಧ್ಯದಲ್ಲಿರುವಂಥ ಕೇಂದ್ರವನ್ನು ಜಾಗೃತಗೊಳಿಸುತ್ತೆ. ಅಡ್ಡನಾಮ ಏನು ಅಂತಂದರೆ ಅದು ಅವರು ಹೇಳ್ಕೊಳ್ತಾರೆ. ಭ್ರೂ ಮಧ್ಯೆ ಇರುವ ಅಡ್ಡನಾಮ ಉದ್ದನಾಮದ ಡಿಫ್ರೆನ್ಸ್ ಏನು ಗೊತ್ತಿಲ್ಲ, ನಾವು ಇಡಬೇಕು ಅಂತ ಅದಕ್ಕೊಂದು ಸೈನ್ಸನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೇನು ಸೈನ್ಸ್ ಎಲ್ಲದಕ್ಕೂ ಹೇಳಬೇಕು ಅಂತಿಲ್ಲ ರೀ. ಕೆಲವೊಂದು ಸಲ ನಾನು ಹಳದಿ ಕಲರ್ ಬಟ್ಟೆ ಹಾಕ್ಕೊಂಡು ಬರ್ತೀನಿ, ಯಾಕೆ? ಸೈನ್ಸ್ ಉಂಟಾ ಅದಕ್ಕೆ? ನನಗೆ ಇಷ್ಟ ಆಗುತ್ತೆ, ಈ ಬಟ್ಟೆ ಹಾಕ್ತೀನಿ ಅಟ್ಟೆ. ಒಬ್ಬ ಮುಸಲ್ಮಾನನಿಗೆ ತಲೆಗೆ ಟೋಪಿ ಯಾಕೆ ಹಾಕ್ಕೊಳ್ತೀಯ ಅಂತಂದರೆ ಇದು ನನ್ನ ಆಚರಣೆಯಪ್ಪ, ಎದುರಿಗೆ ಬಂದಿರೋ ನಮ್ಮವನು ಹೌದೋ ಅಲ್ವೋ ಅಂತ ಗೊತ್ತಾಗಲಿಕ್ಕೆ ನನಗೊಂದು ಮಾರ್ಕ್ ಬೇಕು, ಹಾಕ್ಕೋತೀನಿ. ಅದಕ್ಕೇನು ಸೈಂಟಿಫಿಕ್ ಸಂದೇಶ ಹುಡುಕ್ಲಿಕ್ಕೆ ಸಾಧ್ಯವಾ? ಬಿಸಿಲಿಂದ ತಡೆಯುತ್ತೆ ಅಂತ ಒಂದು ಸಂದೇಶ ಹುಡುಕಿಡ್ದು ಅದಕ್ಕೋಸ್ಕರ ಹಾಕ್ತೀವಿ ಅಂತ ಹೇಳಿದರೆ ಚಳಿಗಾಲದಲ್ಲಿ ಯಾಕೆ ಹಾಕ್ತೀವಿ ಅಂತ ಕೇಳಿದ್ರೆ ಉತ್ತರ ಇಲ್ಲ.
ನಾವು ಅನೇಕ ಬಾರಿ ಈ ಧಾವಂತಕ್ಕೆ ಬೀಳ್ತೀವಲ್ಲ, ಅದು ಯಾವಾಗ ಆಗತ್ತೆ ಅಂತಂದರೆ ನಮಗದರ ಮೂಲ ಸತ್ವ ಮರೆತು ಹೋದಾಗ ಆಗತ್ತೆ. ಹೀಗಾಗಿಯೇ ಇವತ್ತು ಹಿಂದೂ ಧರ್ಮದ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ, ಹಿಂದೂ ಧರ್ಮದ ಪ್ರಾಬ್ಲಮ್ ಅಲ್ಲ ಇದು ಧರ್ಮೀಯರ ಪ್ರಾಬ್ಲಮ್ ಏನು ಅಂತಂದರೆ, ನೀವು ಯಾಕೆ ಗಣೇಶನನ್ನು ಪೂಜೆ ಮಾಡ್ತೀರಾ, ಯಾಕೆ ಆಂಜನೇಯನನ್ನು ಪೂಜೆ ಮಾಡ್ತೀರಾ, ಈ ಪೂಜೆಯ ವಿಚಾರಗಳೇನು ಅಂತ ಕೇಳಿದರೆ ನಾವು ಹೆಂಗೆ ತಡಬಡಾಯಿಸ್ಬಿಡ್ತೀವಿ ಅಂತಂದರೆ ಒದ್ದಾಡೋಂಗೆ ಬರುತ್ತೆ. ಅದಕ್ಕೋಸ್ಕರ ಈ ಲೆಫ್ಟಿಸ್ಟ್ಗಳು ಅಥವಾ ಲೆಫ್ಟಿಸ್ಟ್ ಪ್ರೇರಿತ ಈ ಬುದ್ಧಿಜೀವಿಗಳು ಹೇಗಿದ್ದಾರೆ ಅಂತಂದರೆ, ನಮ್ಮನ್ನು ನಿರಂತರವಾಗಿ ಬಡಿಯೋದಕ್ಕೆ ಬೇಕಾಗಿರುವಂಥ ಎಲ್ಲ ಅಸ್ತ್ರಗಳನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾನು ಸುಮ್ಮನೆ ಹೇಳ್ತೀನಿ, ನಿಮಗೆಲ್ಲ ಅಲ್ಲದೆ ಇರ್ಬೋದು, ಆದರೆ ನಿಮ್ಮ ಮನೆಯಲ್ಲಿ ಕಾಲೇಜ್ಗೆ ಹೋಗುವಂಥ ಮಕ್ಕಳಿಗೆ ಈ ಪ್ರಾಬ್ಲಮ್ ಇದೆ. ಅವ್ರಿಗೆ ಕೇಳಿ, ದೀಪಾವಳಿಗೆ ಪಟಾಕಿ ಹೊಡಿಬಾರ್ದ? ಅಯ್ಯೋ ಮಮ್ಮಿ, ಪಟಾಕಿ ಹೊಡೆದರೆ ಓಝೋನ್ ಪರದೆ ಹಾಳಾಗಿ ಹೋಗ್ಬಿಡತ್ತೆ ಅಂತ. ಯಾರು ಹೇಳಿರೋದಿದು? ಇದೆಲ್ಲವೂ ಕೂಡ ಇತ್ತೀಚಿನ ಈ ಸಂಶೋಧನೆಗಳ ನೆಪದಲ್ಲಿ ತಗೊಂಡು ಬಂದು ದೀಪಾವಳಿಯ ಪಟಾಕಿಯಿಂದ ಓಝೋನ್ ಪರದೆ ಹರಿದು ಹೋಗುತ್ತೆ ಅಂತ. ಟು ಬಿ ಫ್ರ್ಯಾಂಕ್, ದೀಪಾವಳಿಗೆ ಪಟಾಕಿ ಹೊಡೆಯೋದು ಅಥವಾ ಪಟಾಕಿ ಹೊಡೆಯೋದು ನನಗೂ ಇಷ್ಟ ಆಗೋದಿಲ್ಲ. ನಾನು ಚಿಕ್ಕಂದಿಂದ ಪಟಾಕಿ ಹೊಡೆಯೋದು ತುಂಬ ಕಡಿಮೆ ಅಥವಾ ಇಲ್ಲ ಅನ್ನೋದಕ್ಕೆ ಹತ್ತಿರ. ಆದರೆ ಯಾವಾಗ ಈ ಥರದೊಂದು ಪ್ರಾಪಗೆಂಡ ಶುರುವಾಯಿತೋ, ಪಟಾಕಿ ಹೊಡೆದ್ರೆ ಇದು ಹಾಳಾಗಿ ಹೋಗುತ್ತೆ ಅಂತ ಒಬ್ಬ ಕ್ರಿಕೆಟ್ ಪ್ಲೇಯರ್ ಇದ್ದ. ಟ್ವಿಟರಲ್ಲಿ ಯಾವಾಗಲೂ ಜಗಳ ನನ್ನ ವಿಚಾರದಲ್ಲಿ. ಆ ಕ್ರಿಕೆಟ್ ಪ್ಲೇಯರ್ದು ಏನು ಅಂತಂದರೆ, ಅವನ ಹೆಂಡತಿ ಮದುವೆ ಆದಮೇಲೆ ಅವನಿಗೆ ಸ್ವಲ್ಪ ವೈಚಾರಿಕ ಕ್ರಾಂತಿ ಆಗಿಬಿಡ್ತು ಅವನ ಬದುಕಿನಲ್ಲಿ. ಅವನ ಹೆಂಡತಿ ಲೆಫ್ಟಿಸ್ಟು. ಅವನು ಒಂದಿನ ದೀಪಾವಳಿಗೆ ಬಂದು ಹೇಳ್ದ, ಪಟಾಕಿ ಹೊಡಿಬೇಡಿ, ನಾಯಿಗಳಿಗೆ ತೊಂದರೆ ಆಗುತ್ತೆ, ಪಟಾಕಿ ಹೊಡಿಬೇಡಿ, ಪರಿಸರ ಹಾಳಾಗುತ್ತೆ. ಯಾವಾಗ? ದೀಪಾವಳಿಗೆ ಒಂದು ವಾರದ ಮುಂಚೆ. ಅವನು ಸೆಂಚುರಿ ಹೊಡೆದಾಗ ಊರು ತುಂಬ ಪಟಾಕಿ ಹೊಡೆದ್ರೆ ಖುಷಿ ಅವನಿಗೆ. ಅವನು ಸೆಂಚುರಿ ಹೊಡೆದಾಗ ಅವನಿದ್ದ ಗ್ರೌಂಡಲ್ಲೇ ಪಟಾಕಿ ಹೊಡಿತಾರೆ. ಆವಾಗ ಓಝೋನ್ ಪದರ ಹೇಳುತ್ತೆ, ನಾನು ಇವತ್ತು ಹರಿಯಲ್ಲ, ನೀನು ಸೆಂಚುರಿ ಹೊಡೆದಿದೆಯಲ್ಲ, ಇವತ್ತಿನ ಪಟಾಕಿ ಪ್ರಾಬ್ಲಮ್ ಕೊಡೋದಿಲ್ಲ ಅಂತ ಓಝೋನ್ ಹೇಳುತ್ತೆ ಅನ್ನೋ ಥರ. ಇವ್ರು ಎಷ್ಟು ಅಯೋಗ್ಯರಿದ್ದಾರೆ ಅಂತಂದರೆ, ಅವ್ರಿಗೆಲ್ಲ ಕಾಣಿಸೋದು ನಮ್ಮ ಹಬ್ಬಗಳು ಮಾತ್ರ. ಅದಾದಮೇಲೆ ನನಗನ್ನಿಸ್ತು, ಹಾಗಿದ್ರೆ ಪಟಾಕಿ ಹೊಡಿಲೇಬೇಕು. ನನಗೆ ಹೊಡಿಲಿಕ್ಕೆ ಮನಸ್ಸಿಲ್ಲ ತಾನೇ. ನಾವೆಲ್ಲ ಸೇರಿ ಒಂದು 8,000 ರೂಪಾಯಿ ಪಟಾಕಿ ಕಲೆಕ್ಟ್ ಮಾಡ್ತೀವಿ. ಕಲೆಕ್ಟ್ ಮಾಡಿ ಯಾವುದಾದ್ರೂ ಸ್ಲಮ್ ಏರಿಯಾಕ್ಕೆ ಹೋಗ್ತೀವಿ, ಅಲ್ಲಿನ ಮಕ್ಕಳನ್ನ ಸೇರಿಸ್ಕೊಳ್ತೀವಿ, ಅವ್ರ ಕೈಯಲ್ಲಿ ಪಟಾಕಿ ಕೊಟ್ಟು ಅವ್ರು ಹೊಡಿಸ್ತೀವಿ, ಅವ್ರು ಹೊಡೆಯೋದ್ರ ಆನಂದ ನೋಡ್ತೀವಿ. ಇದರ ಪರಿಣಾಮ ಏನು ಅಂತಂದರೆ, ಆ ಮಕ್ಕಳು ಪ್ರತಿ ವರ್ಷ ದೀಪಾವಳಿ ಕಾಯ್ತವೆ. ಯಾರಾದರೂ ಬಂದು ಕನ್ವರ್ಷನ್ ಮಾಡಲಿಕ್ಕೆ ಅಂತ ಕರೆದ್ರೆ, ಇಲ್ಲ ನಾವು ಕನ್ವರ್ಟ್ ಆಗಿಬಿಟ್ರೆ ಪಟಾಕಿ ಹೊಡೆಯೋಕ್ಕೆ ಸಿಗಲ್ವಲ್ಲ, ಅದಕ್ಕೆ ಹಿಂದೂ ಆಗಿರ್ತೀವಿ ಅಂತಾರೆ ಅಂತ. ಇವರಿಗೆಲ್ಲ ಪ್ರಾಬ್ಲಮ್ ಇರೋದು ಏನು ಅಂತಂದರೆ, ಪಟಾಕಿ ಹೊಡೆಯೋದನ್ನು ಆನಂದಿಸುವ ಮಕ್ಕಳು ಅವರಿಗೆ ಹಿಂದೂ ಧರ್ಮ ಪ್ರೀತಿ ಪಾತ್ರವಾಗುತ್ತೆ ಅನ್ನೋದು ಟೆನ್ಷನ್ ಅವರಿಗೆ. ಹಂಗಂದಾಗ ನಮ್ಮವ್ರು ಹೇಳ್ತಾರೆ, ಹಿಂದೂ ಧರ್ಮದಲ್ಲಿ ಉಳ್ಕೊಳ್ಳೋಕ್ಕೆ ಪಟಾಕಿ ಬೇಕಾ? ಕ್ರಿಶ್ಚಿಯಾನಿಟಿಗೆ ಹೋಗ್ಲಿಕ್ಕೆ ಒಂದು ಕೇಕ್ ಸಾಕ್ರಿ. ಯಾಕೆ ಚರ್ಚಿಗೆ ಹೋಗ್ತೀಯ ಅಂದರೆ ಕೇಕ್ ಸಿಗುತ್ತೆ ಅಂತ ಹೋಗ್ತಾರೆ. ನಿಮ್ಮ ಕ್ರಿಶ್ಚಿಯಾನಿಟಿ ಇಡೀ ಕೇಕಲ್ಲಿ ಇದೆಯಾ ಅಂತ ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ವಿ ನಾವು? ನಮಗೆ ಮಾತ್ರ ಎಲ್ಲ ಪ್ರಶ್ನೆ, ನಮಗೆ ಮಾತ್ರ ಚೌಕಟ್ಟು. ನೀವು ಹೋಳಿ ಹಬ್ಬ ಬಂದರೆ ಇವ್ರದ್ದು ಶುರುವಾಗ್ಬಿಡುತ್ತೆ. ಹೋಳಿಯ ಸಂದರ್ಭದಲ್ಲಿ ನೀರು ತುಂಬ ಖರ್ಚಾಗುತ್ತೆ. ಒಂದು ಕ್ರಿಕೆಟ್ ಗ್ರೌಂಡ್ಗೆ, ಒಂದು ಗಾಲ್ಫ್ ಗ್ರೌಂಡ್ಗೆ 1000 ಹೋಳಿಗಳಿಗಾಗುವಷ್ಟು ನೀರು ಖರ್ಚಾಗುತ್ತೆ. ಮಾತಾಡಿದ್ದೀರಾ ಯಾವತ್ತಾದ್ರೂ ಕ್ರಿಕೆಟ್ ಬೇಡ ಅಂತ? ಯಾಕೆ ಹೋಳಿ ಮಾತ್ರ ಟಾರ್ಗೆಟ್ಟು? ಯಾಕೆ ಅಂತಂದರೆ, ಹೋಳಿ ತುಂಬ ಜನ ಪ್ರೀತಿಸ್ತಾರೆ. ಆ ಬಣ್ಣಗಳಿದೆಯಲ್ಲ, ಕಲರ್ ಇದೆಯಲ್ಲ, ಜಗತ್ತಿನ ಇತರೆ ಮತಗಳು ಪಂಥಗಳು ಸೂತಕದ ಮನೆಗಳು. ಅಲ್ಲಿ ಕಲರ್ ಇಲ್ಲ, ಸಂಗೀತ ಇಲ್ಲ. ಇವತ್ತು ನೋಡಿ ಎಷ್ಟು ಚೆನ್ನಾಗಿರುವಂಥ ಬಟ್ಟೆ ಎಲ್ಲರೂ ಹಾಕ್ಕೊಂಡು ಬಂದು ಕೂತಿದ್ದೀರಾ, ಅಬ್ಸಲ್ಯೂಟ್ಲಿ ಹಬ್ಬ ಆಗೋಗಿದೆ ಅಂತ. ಯಾರಾದರೂ ಮೈ ತುಂಬ ಮುಚ್ಕೊಂಡು ಬಂದಿರುವಂಥದ್ದು ಇದೆಯೇನು? ಜಗತ್ತಿನಲ್ಲಿ ಕಲರ್ ಇಲ್ಲ ರೀ. ಜಗತ್ತಿನ ಒಂದು ಮತಕ್ಕೆ ಕಪ್ಪೇ ಕಲರು. ಯಾವ ಕಲರ್ನ ನಮ್ಮಲ್ಲಿ ಅಮಂಗಳ ಅಂತ ಭಾವಿಸ್ತಾರೋ, ನನಗೆ ಭಾಳ ಕೆಲವೊಂದ್ಸಲ ಇಷ್ಟ ಆಗುತ್ತೆ. ಕಪ್ಪು ಬಟ್ಟೆ ಹಾಕೊಂಡು ಹೋಗಲ್ಲ, ಎಲ್ಲೋ ನಾನು ಹಾಕೊಂಡು ಹೋಗೋ ಪರಿಸ್ಥಿತಿಯೇ ಇಲ್ಲ. ಹೋಗೋದೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಕ್ಕೆ ಕಪ್ಪು ಯಾಕೆ ಹಾಕೊಂಡು ಹೋಗ್ತೀಯ ಅಂತ. ಕೆಲವು ಕಾರ್ಯಕ್ರಮಗಳಿಗೆ ಕಪ್ಪು ಹಾಕೊಂಡು ಬರೋ ಜನನೇ ಇದ್ದಾರೆ. ನನ್ನ ಧರ್ಮ ಕಲರ್ಫುಲ್ ರೀ. ಅದಕ್ಕೋಸ್ಕರ ಅದರ ಪ್ರೇರಣೆಯಾಗಿ ನಾವು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಹೋಳಿ ಹಬ್ಬವನ್ನು ಆಚರಣೆ ಮಾಡುವಂಥ ನಮ್ಮ ಸಮಾಜಕ್ಕೆ ಇವರು ಹೆಂಗೆ ಹೋಳಿಯಿಂದ ದೂರ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ, ಹೋಳಿಗೆ ಓಕುಳಿ ಆಟ ಆಡ್ತಾರೆ, ಹೋಳಿಗೆ ಕೋಲಾಟವನ್ನು ಆಡ್ತಾರೆ. ಇಡೀ ಹೋಳಿ ಅದು ಎಂಥ ಸಂಭ್ರಮ. ಆ ಇಡೀ ಹೋಳಿಯನ್ನು ತಗೊಂಡು ಬಂದು ನೀರು ವೇಸ್ಟ್ ಆಗುತ್ತೆ, ಅದಕ್ಕೆ ಹೋಳಿ ಬೇಡ ಅನ್ನೋದು ತಂದು ನಿಲ್ಲಿಸ್ತಾರಲ್ಲ ಇವರು. ನಾವು ಕೂಡ ಅದನ್ನು ಒಪ್ಕೊಂಡು ಬಿಡ್ತೀವಿ. ನಮ್ಮ ಹಂತದವರೆಗೂ ಪರವಾಗಿಲ್ವೇನೋ, ಮುಂದಿನ ಪೀಳಿಗೆ ಭಾಳ ಡೇಂಜರ್ ಇದೆ. ಅದಕ್ಕೆ ಇದು ಇಷ್ಟ ಆಗದೆ ಹೋಗಿದರೆ ಅದು ಬಿಟ್ಟುಬಿಡ್ತಾರೆ. ಆಮೇಲೆ ಈಗಂತೂ ಏನಾಗಿದೆ, ಎಲ್ಲ ಮಕ್ಕಳನ್ನು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿಸಬೇಕು ಅನ್ನೋ ಧಾವಂತದಲ್ಲಿ, ನೀನು ಚೌತಿಗೆ ಬರಬೇಡಪ್ಪ ಓದ್ಕೋ, ನೀನು ಹೋಳಿಗೆ ಬರಬೇಡಪ್ಪ ಓದ್ಕೋ, ನೀನು ದೀಪಾವಳಿಗೆ ಬರಬೇಡಪ್ಪ ಓದ್ಕೋ 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 ಅಂದು ಅವನಿಗೆ ಹಬ್ಬ ಅಂದರೆ ಏನು ಅಂತ ಗೊತ್ತಿಲ್ಲ. ಅವನು ಮದುವೆ ಆಗ್ತಾನೆ, ಗಂಡನಿಗೂ ಗೊತ್ತಿಲ್ಲ, ಹೆಂಡತಿಗೂ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ನಮ್ಮ ಪ್ರಚಾರಕರೊಬ್ಬರು, ಹಿರಿಯ ಪ್ರಚಾರಕರು,
ಅವರು ಒಂದು ಮನೆಗೆ ಹೋಗಿದ್ದಾಗ ಅವ್ರು ಹೇಳಿದ್ರಂತೆ, ನಾಳೆ ಯುಗಾದಿ ಮಾಮ, ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಆದರೆ ನಮ್ಮಮ್ಮ ಒಬ್ಬಟ್ಟು ಮಾಡ್ತಿದ್ರು, ನಾನು ಒಬ್ಬಟ್ಟು ಆರ್ಡರ್ ಮಾಡಿಬಿಟ್ಟಿದ್ದೀನಿ. ಒಬ್ಬಟ್ಟು ಹೋಳಿಗೆ ಮನೆಗೆ ಆರ್ಡರ್ ಮಾಡಿರೋದು, ಬೆಳಗ್ಗೆ ಕಳಿಸ್ಬಿಡಿ ಅಂತ. ನಮ್ಮ ಮನೆಯಲ್ಲಿ ತೋರಣ ಕಟ್ತಿದ್ರು, ನಾನು ಒಂದು ಪಬ್ಲಿಕ್ ರಿಲೇಷನ್ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ಅವ್ರು ಬಂದು ತೋರಣ ಕಟ್ಟಿ ಹೋಗ್ಬಿಡ್ತಾರೆ ಅಂತ. ಇವರಿಗೆ ಕೇಳಿ ಕೇಳಿ ತಲೆ ಕೆಟ್ಟೋಗಿ, ಒಂದು ಕೆಲಸ ಮಾಡು, ನಿಮ್ಮ ಕೆಲಸದೊಳಗೆ ಎಣ್ಣೆ ನೀರು ಹಾಕ್ಕೊಂಡು ಸ್ನಾನ ಮಾಡಿಬಿಡು ಅಂತ ಹೇಳು, ನೀನು ಸ್ನಾನ ಮಾಡ್ದಂಗೂ ಆಗುತ್ತೆ ಅಂತ. ಅಂದರೆ ನಾವು ಅಷ್ಟರ ಮಟ್ಟಿಗೆ ಈ ಸಂಸ್ಕೃತಿಯಿಂದ ದೂರ ಹೋಗಿರೋದ. ಯಾಕೆ ಅಂತಂದರೆ ಆ ಮುಂದಿನ ಪೀಳಿಗೆಗೆ ಇದರ ಒಟ್ಟಾರೆ ಮಹತ್ವದ ಅರಿವಿಲ್ಲ ಅಂತ. ಇವತ್ತು ನಾವು ತೆಗೆದುಕೊಂಡಿರೋ ಟಾಪಿಕ್ ನಿಮ್ಗೆ ನೋಡಿದರೆ ಅರ್ಥ ಆಗುತ್ತೆ. ಎಂತೆಂಥ ಟಾಪಿಕ್ ಅಂತಂದರೆ, ಮೊದಲಿಗೆ ನಾವು ತಗೊಂಡಿರೋದೇ ಈ ಹಬ್ಬಗಳ ಹಿಂದಿರುವಂಥ ಸೈನ್ಸ್ ಏನು ಅಂತ. ಅಫ್ಕೋರ್ಸ್ ನಾನು ತುಂಬ ಎಲ್ಲದಕ್ಕೂ ಸೈನ್ಸಿನ ಕುರಿತಂತೆ ನಾನು ಆಲೋಚನೆ ಮಾಡುವಂಥ ವಿಚಾರಕ್ಕೆ ಹೋಗೋದು ಇಷ್ಟಪಡಲ್ಲ. ಆದರೆ ನಮ್ಮ ಜನಕ್ಕೆ ಗೊತ್ತಾಗಬೇಕು ಅಂತ. ಹಿಂದೂ ಧರ್ಮದಲ್ಲಿ ನಾವು ಏನೇ ಚರ್ಚೆ ಮಾಡಿದರೂ ಅದು ಸೈನ್ಸ್ನ ಆ್ಯನ್ವಿಲ್ನ ಮೇಲೆ ಬಲವಾಗಿ ನಿಲ್ಲುತ್ತೆ ಅಂತ. ಇದನ್ನು ಮೀರಿ ಹೋಗುತ್ತೆ ಹಿಂದೂ ಧರ್ಮ ಅಂತ. ಎರಡನೇದು, ನಾವು ಹಿಂದೂ ಧರ್ಮದ ವಿಚಾರಕ್ಕೆ ಬಂದಾಗ ಈ ಪ್ರತಿ ಹಬ್ಬವೂ ಕೂಡ ಒಂದು ಅಡುಗೆ ಜೊತೆಗಿದೆ. ಈಗ ನೀವು ಸಂಕ್ರಾಂತಿ ಬಂದರೆ ಎಳ್ಳು ಬೆಲ್ಲ ತಗೊಳ್ತೀರಾ, ಆಮೇಲೆ ಬೇವು ಬೆಲ್ಲಕ್ಕೆ ಯುಗಾದಿಗೋಸ್ಕರ ಕಾಯ್ತೀರಾ. ಒಂದು ಹಬ್ಬಕ್ಕೆ ಒಬ್ಬಟ್ಟು, ಒಂದು ಹಬ್ಬಕ್ಕೆ ಕಜ್ಜಾಯ. ಯಾಕೆ? ಆಯಾ ಸೀಸನ್ನಲ್ಲಿ ಬರುವಂಥ ಹಣ್ಣುಗಳನ್ನು ಆಯಾ ಹಬ್ಬಕ್ಕೆ ಬಳಸ್ತೀವಿ. ಹಬ್ಬಗಳು ರೂಪುಗೊಂಡಿರೋದೇ ಅದಕ್ಕೆ ತಕ್ಕಂತೆ ಅಂತ, ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡ್ತೀವಿ. ಯಾಕೆ ಕಾರ್ತಿಕ ದೀಪೋತ್ಸವ ಬಂದಾಗ ದೀಪಗಳನ್ನು ಅಷ್ಟು ಬೆಳಗುತ್ತಾರೆ? ಏನು ಉದ್ದೇಶ ಇದೆ ಅದರಿಂದ? ಪ್ರತಿಯೊಂದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಇಲ್ಲಾಗತ್ತೆ. ಇನ್ನು ಮೂರನೇದು, ನಾವು ಹಬ್ಬಗಳು ಮತ್ತು ಆರ್ಥಿಕತೆಯ ಬಗ್ಗೆ ಮಾತನಾಡ್ತೀವಿ. ಪ್ರತಿ ಹಬ್ಬಕ್ಕೂ ಈ ನಾಡಿನ ಆರ್ಥಿಕತೆಯೊಂದಿಗೆ ಸಂಬಂಧ ಇದೆ. ಇವತ್ತು ನೀವೆಲ್ಲ ಒಂದು ಹಬ್ಬ, ಯುಗಾದಿ ಹಬ್ಬ ಬಂತು ಅಂತಂದರೆ ಮನೆಗಳಲ್ಲಿ ಒಳ್ಳೊಳ್ಳೆ ಹೊಸ ಬಟ್ಟೆ ತರಿಸಿ ಹೊಸ ಬಟ್ಟೆನ ಹಾಕ್ಕೊಳ್ಳುವಂಥ ಪ್ರಕ್ರಿಯೆ ಇದೆ. ಹೊಸ ಬಟ್ಟೆ ಹಾಕ್ಕೊಳ್ಳೇಬೇಕಾ? ಬಡವರು ಏನು ಮಾಡ್ತಾರೆ? ಏನೆಲ್ಲ ಪ್ರಶ್ನೆಗಳು ನಮಗೆ. ಆದರೆ ಬಡವರು ಏನು ಮಾಡ್ತಾರೆ ಅಂತ ಪಕ್ಕಕ್ಕಿಡ್ರಪ್ಪ. ಶ್ರೀಮಂತರು ಹೊಸ ಬಟ್ಟೆ ತಗೊಳ್ತಾರೆ, ಮಧ್ಯಮ ವರ್ಗದವರು ಹೊಸ ಬಟ್ಟೆ ತೆಗೆದುಕೊಳ್ತಾರೆ, ಎಲ್ಲರೂ ಹೊಸ ಬಟ್ಟೆ ತೆಗೆದುಕೊಳ್ತಾರೆ ಅನ್ನೋ ಕಾರಣಕ್ಕೆ ಬಡ ನೇಕಾರನಿಗೆ ದುಡ್ಡು ಕೊಡ್ತೀವಲ್ಲ, ಏನು ಚಂದ ಇದು. ನಾನು ಕೂಡಿಟ್ಟಿರೋ ಹಣದ ಒಂದು ಭಾಗ ನೇಕಾರನಿಗೆ ಹೋಗುತ್ತಲ್ಲ, ಎಲ್ಲಿ ಈ ವ್ಯವಸ್ಥೆ ಇದೆ? ಜಾತ್ರೆ ಯಾಕ್ರಿ ಮಾಡಬೇಕು, ವೇಸ್ಟು ಅಂತ ಕೇಳೋರ್ಗೆ ಹೇಳಿ, ಈ ಜಾತ್ರೆಯಲ್ಲಿ ಸ್ಟಾಲ್ ಹಾಕೋರು ಅಂಬಾನಿನೋ ಅದಾನಿನೋ ಅಲ್ಲ, ಜಾತ್ರೆಯಲ್ಲಿ ಸ್ಟಾಲ್ ಹಾಕೋರು ನಮ್ಮೂರಿನ ಬಡ ವ್ಯಾಪಾರಿಗಳು. ಅವರಿಗೆ ನಮ್ಮ ದುಡ್ಡು ಹೋಗಬೇಕು ಎನ್ನುವ ದೃಷ್ಟಿಯಿಂದಲೇ ಜಾತ್ರೆ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಅವಧಿಯಲ್ಲಿ ಮಿತ್ರ ಮೋಹನ್ ವಿಶ್ವ ಅವರು ಇದನ್ನು ತುಂಬ ಸುಂದರವಾಗಿ ಪ್ರೆಸೆಂಟ್ ಮಾಡಲಿಕ್ಕಿದ್ದಾರೆ. ಇನ್ನು ನಮ್ಮ ಜೊತೆ ಕಡಬಗೆರೆ ಮುನ್ರಾಜು ಅವರು ಇದ್ದಾರೆ. ಅವರು ಜನಪದದಲ್ಲಿ ಇದು ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಮಧ್ಯಾಹ್ನ ಹೇಳ್ತಾರೆ. ಯು ವಿಲ್ ಹ್ಯಾವ್ ಟು ಲಿಸನ್. ನನ್ನ ಫೇವ್ರೆಟ್ ಸ್ಪೀಕರ್ಗಳಲ್ಲಿ ಒಬ್ಬರವರು. ಥ್ಯಾಂಕ್ ಯು ಮುನ್ರಾಜು ಅವರೇ. ಅವ್ರು ಭಾಳ ಸುಂದರವಾಗಿ ಮಾತನಾಡ್ತಾರೆ. ನಿಮ್ಮನ್ನು ಅದರ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಒಂದು ಅಪರೂಪದ ವ್ಯಕ್ತಿ. ಅದಾದಮೇಲೆ ಈ ಹಬ್ಬಗಳು ಬರೀ ಇಷ್ಟೇ ಅಲ್ಲದೆ ಸಾಮರಸ್ಯದ ಬದುಕಿಗೂ ಕಾರಣವಾಗ್ತವೆ. ಒಂದೇ ಒಂದು ಹೇಳಿ ನಾನು ಅದನ್ನು ಮಾತು ಮುಗಿಸ್ತೀನಿ. ನಾವೆಲ್ಲ ಜಾತಿ ಜಾತಿ ಅಂತ ಕಿತ್ತಾಡ್ತೀವಿ. ಒಂದು ಇಡೀ ಸರ್ಕಾರ ಜಾತಿ ಗಣತಿ ಮಾಡಿ ನಮ್ಮನ್ನು ಚೂರು ಚೂರು ಮಾಡಿ ಬಿಸಾಕಬೇಕು ಅಂತ ಪ್ರಯತ್ನದಲ್ಲಿರುವಾಗ ಒಬ್ಬ ಗಣೇಶ ಸಾವಿರಾರು ವರ್ಷಗಳಿಂದ ನಿಮ್ಮಲ್ಲಿರೋ ಎಲ್ಲ ಜಾತಿಯನ್ನು ನಾನೊಬ್ಬ ನಾಶ ಮಾಡ್ತೀನಿ ಬನ್ನಿ ಅಂತ ಪೆಂಡಾಲಿಗೆ ಎಲ್ಲರನ್ನೂ ಕರೆದುಕೊಳ್ಳುವ ಸಾಮರ್ಥ್ಯ ಒಬ್ಬ ಗಣೇಶನಿಗಿದೆಯಲ್ಲ. ಗಣೇಶೋತ್ಸವ ಇದರ ಸಂಕೇತವಾಗಿ ನಿಲ್ಲುತ್ತಲ್ಲ. ಏನು ಚೆನ್ನಾಗಿದೆ ನೋಡಿ. ಇಡೀ ಸರ್ಕಾರ ನಿಂತಿರಲಿ, ನಿಮ್ಮ ಹತ್ರ ಕೋಟ್ಯಂತರ ರೂಪಾಯಿ ಇರಲಿ, ನಮ್ಮದೊಬ್ಬ ಮಣ್ಣಿನ ಗಣೇಶ ಎಲ್ಲ ಜಾತಿಯನ್ನು ಮೀರಿ ಬರ್ರ ನಾನು ಸೇರಿಸ್ಕೊಳ್ತೀನಿ ನಿಮ್ಮನ್ನು ಅಂತ ಸೇರಿಸಿಕೊಳ್ಳುವ ಒಂದು ವಾತಾವರಣ ರೂಪಿಸ್ತಾನಲ್ಲ, ಇದು ಸಾಮರಸ್ಯದ ಸಂಕೇತ ಅಂತ. ಇದು ನೋಡುವಾಗ ನನಗನ್ಸುತ್ತೆ ಹಬ್ಬಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡುವ ಅವಶ್ಯಕತೆ ಇದೆ. ಹಬ್ಬಗಳನ್ನು ಮೂಲೆ ಮೂಲೆಗೆ ತೆಗೆದುಕೊಂಡು ಹೋಗುವಂಥ ಅವಶ್ಯಕತೆ ಇದೆ. ಆ ಕಾರಣಕ್ಕೆ ಈ ಸೆಮಿನಾರ್. ಇವತ್ತಿನ ದಿನಗಳಲ್ಲಿ ಸೆಮಿನಾರ್ ಮಾಡೋದು ಭಾಳ ಕಷ್ಟ. ನಿಮ್ಗೆ ಗೊತ್ತಿದೆ, ಬೆಳಗಿಂದ ಸಂಜೆ ಬಂದು ಕೂತ್ಕೊಳ್ಳಿ ಅಂತಂದರೆ ಅಯ್ಯೋ ಯಾರ್ರೀ ಬರ್ತಾರೆ, ಅದು ಒಂದು ಭಾನುವಾರ ಬೇರೆ, ಕ್ರಿಕೆಟ್ ಮ್ಯಾಚ್ ಇದ್ದರೆ ಸತ್ಯ ಹೋಯ್ತು, ಪ್ರೋಗ್ರಾಮು ಇಲ್ಲ ಏನೂ ಇಲ್ಲ. ಅಂಥದ್ರಲ್ಲಿ ಮನೆಗೆ ಗೆಸ್ಟ್ಗಳು ಬರ್ತಾರೆ, ಅದಿದೆ ಇದಿದೆ ಅಂತ ಹೇಳುವಾಗ ಒಂದು ಇಡೀ ದಿನ ಕೂತ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಮಾಡೋದು ಚಾಲೆಂಜಿಂಗ್ ಜಾಬ್. ಬಟ್ ಶಿವಮೊಗ್ಗದ ಹೆಣ್ಣು ಮಕ್ಕಳು ಅಂತ ನಾನು ಸೇರಿಸ್ತಿದ್ದೀನಿ. ಎಲ್ಲ ಹೆಣ್ಣು ಮಕ್ಕಳೇ ಮಾಡಿರುವಂಥ ಸಾಹಸ ಇದು. ನಿಮ್ಮೆಲ್ಲರನ್ನೂ ಭೇಟಿ ಮಾಡಿ ಮತ್ತೆ ಮತ್ತೆ ಕಾಲ್ ಮಾಡಿ ತಲೆ ತಿಂದು ಬೆಳಗ್ಗೆ ಒಂದು ಸಲ ಬನ್ನಿ, ಹೋಗದೇ ಇರೋ ಥರ ನಾವು ನೋಡ್ಕೊಳ್ತೀವಿ ಅಂತ ಒಂದು ಧೈರ್ಯವನ್ನು ಕೊಟ್ಟು ನಿಮ್ಮೆಲ್ಲರನ್ನೂ ಕೂರಿಸ್ಕೊಂಡಿದ್ದಾರಲ್ಲ, ಸುಮ್ಮನೆ ಇಲ್ಲ ಈ ಒಂದು ಕಾರ್ಯಕ್ರಮ ಮಾಡೋದು. ನೀವೆಲ್ಲರೂ ಬೆಳಗ್ಗೆ ಬಂದಿದ್ದೀರ
ಇದ್ದೀರಾ ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಇದಕ್ಕೆ ಕಾರ್ಯಕ್ರಮದ ಕಾನ್ಸೆಪ್ಟ್ ಡೆವಲಪ್ ಆಗಬೇಕು, ಇದಕ್ಕೆ ಬೇಕಾಗಿರುವಂಥ ಫಂಡ್ ರೈಸ್ ಆಗಬೇಕು. ಜನ ಸುಲಭಕ್ಕೆ ಫಂಡ್ ಕೊಡಲ್ಲ. ಹೋಟ್ಲಿಗೆ ಹೋದರೆ ಬೇಕಿದ್ರೆ 2-4 ಸಾವಿರ ರೂಪಾಯಿ ಖರ್ಚು ಮಾಡಿ ಬರ್ತಾರೆ. ಆದರೆ ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ 500 ರೂಪಾಯಿ ಕೊಡಬೇಕು ಅಂದ್ರೆ 50 ಸಲ ಯೋಚನೆ ಮಾಡ್ತಾರೆ, ಕೊಡಬೇಕಾ ಅಂತ. ಭಾಳ ಕಷ್ಟ ಇದೆ ಫಂಡ್ ರೈಸ್ ಮಾಡೋದು. ಅದನ್ನು ಮಾಡಿದ್ದಾರೆ. ಅದಾದ ನಂತರ ನಿನ್ನೆ ರಾತ್ರಿ ನಾನು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಾಗ 1 ಗಂಟೆಗೆ 7-8 ಜನ ಹೆಣ್ಣು ಮಕ್ಕಳು ಇನ್ನೂ ಕೆಲಸ ಮಾಡ್ತಾ ಇದ್ರು. ಬೆಳಗ್ಗೆ 3 ಗಂಟೆಗೆ ಮನೆಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಕೆಲವು ಹೆಣ್ಮಕ್ಳು ಇಲ್ಲೇ ಮಲ್ಕೊಂಡು, ಕ್ಯಾನ್ ಯು ಇಮ್ಯಾಜಿನ್ ದಿಸ್, ಇಲ್ಲೇ ಹಾಲ್ನಲ್ಲಿ ಮಲ್ಕೊಂಡು ಬೆಳಗ್ಗೆ ಹೋಗಿ ಫ್ರೆಶ್ ಆಗಿ ರೆಡಿಯಾಗಿ ಬಂದಿದ್ದಾರೆ. ಯಾಕಂದರೆ ನಿಮ್ಮ ಮುಂದೆ ಎನರ್ಜಿಯಿಂದ ಇರಬೇಕು ಅನ್ನೋ ಏಕ ಕಾರಣಕ್ಕೆ. ಇಟ್ ಈಸ್ ನಾಟ್ ದಟ್ ಸಿಂಪಲ್. ಅದಕ್ಕೆ ನಾನು ಆ ಹೆಣ್ಣು ಮಕ್ಕಳಿಗೆ, ಆ ತಾಯಂದರಿಗೆ ಎಲ್ರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಮರ್ಪಿಸಿ, ಬಾಲ್ ಹ್ಯಾಸ್ ಸ್ಟಾರ್ಟೆಡ್ ರೋಲಿಂಗ್. ನಾವೆಲ್ಲರೂ ಚಂದದ ಕಾರ್ಯಕ್ರಮಕ್ಕೆ ಅನುವಾಗೋಣ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ, ಹಬ್ಬಗಳಿಗೆ ಗೆಲುವಾಗಲಿ. ಧನ್ಯವಾದ.